ಪರಂ ಶಾಂತಿ ಕನ್ನಡ ಯೂಟ್ಯೂಬ್ ಚಾನಲ್ ಪರಂ ಶಾಂತಿ ಬೇಹದ್ ಜ್ಞಾನಕ್ಕೆ ಸ್ವಾಗತ. ಮಂಗಳನ ಮೇಲೆ ಅಥವಾ ಚಂದ್ರನ ಮೇಲೆ ಜಗತ್ತಿನ ಎಲ್ಲೆಡೆಯಿಂದ, ಅಂದರೆ ಅಮೇರಿಕಾದ ಎಲಾನ್ ಮಸ್ಕೇ ಆಗಿರಲಿ, ಚೀನಾದವರೇ ಆಗಿರಲಿ, ಭಾರತದವರೇ ಇರಲಿ, ಈ ಗ್ರಹಗಳ ಮೇಲೆ ನಿವೇಶನಗಳನ್ನು ಸ್ಥಾಪನೆ ಮಾಡಬೇಕು ಅಂತ ಪ್ರಯತ್ನ ಪಡ್ತಾ ಇದ್ದಾರೆ. ಬಾಪೂಜಿಯವರು ಹೇಳೋದೇನೆಂದರೆ, ಮಂಗಳ ಗ್ರಹವು ಕ್ರಿಶ್ಚಿಯನ್ ಧರ್ಮದವರ ನಿಯಂತ್ರಣದಲ್ಲಿದೆ ಎನ್ನುತ್ತಾರೆ ಬಾಪೂಜಿಯವರು. ಹೀಗಾಗಿ ಮಂಗಳನ ಮೇಲೆ ಕ್ರಿಶ್ಚಿಯನ್ ಧರ್ಮದವರು ಕಾಲಿಟ್ಟಾಗ ಅಲ್ಲಿಯ ಸೂಕ್ಷ್ಮ ಜಗತ್ತಿನ ಆತ್ಮರು ಇವರಿಗೆ ಸಹಕರಿಸುತ್ತಾರೆ. ಹೀಗಾಗಿ ಇವರುಗಳು ಮಂಗಳನ ಮೇಲೆ ಕಾಲೊನೈಸ್ ಮಾಡಬಹುದಾಗಿದೆ. ಚಂದ್ರನ ಮೇಲೆ ಯಾನಗಳಂತೂ ಸುಮಾರು ದೇಶದವರು ಕಳಿಸಿದ್ದಾರೆ. ಆದರೆ ಚಂದ್ರನ ಮೇಲೆ ಸನಾತನ ಧರ್ಮದ ಪಿತೃಗಳಿದ್ದಾರೆ. ಇಂದಿಗೂ ಸಹ ಚಂದ್ರಗ್ರಹದ ಮೇಲೆ ಚಂದ್ರನು ತನ್ನ 27 ರಾಣಿಯರೊಂದಿಗೆ ಆಕಾರಿ ರೂಪದಲ್ಲಿ ವಾಸ ಮಾಡುತ್ತಿದ್ದಾನೆ. ಹಾಗೂ ಚಂದ್ರನೊಂದಿಗೆ ಸನಾತನ ಧರ್ಮದ ಪಿತೃ ಆತ್ಮಗಳೆಲ್ಲರೂ ಚಂದ್ರಗ್ರಹದ ಮೇಲೆ ವಾಸ ಮಾಡುತ್ತಿದ್ದಾರೆ. ಆದರೆ ಈ ಎಲ್ಲ ಆತ್ಮರ ಆತ್ಮಶಕ್ತಿಯು ಕ್ಷೀಣವಾಗಿರುವುದರಿಂದ ಚಂದ್ರನ ಮೇಲೆ ಎಲ್ಲ ಜನರು, ಎಲ್ಲ ದೇಶದ ಜನರು ತಮ್ಮ ಯಾನಗಳನ್ನು ಕಳಿಸುತ್ತಿದ್ದಾರೆ. ಅಲ್ಲಿರುವ ಆಕಾರಿ ಆತ್ಮರು ಅವರಿಂದ ಏನೂ ಮಾಡಲು ಆಗುತ್ತಿಲ್ಲ. ಚಂದ್ರನ ಮೇಲಿನ ಜಗತ್ತು ಸೂಕ್ಷ್ಮ ಜಗತ್ತು. ಅಲ್ಲಿ ಸ್ಥೂಲ ಯಾನಗಳು ಹೋದಾಗ ಚಂದ್ರನೂ ಕೂಡ ಏನನ್ನೂ ಮಾಡಲಾರ ಅಂತಹ ಒಂದು ಸ್ಥಿತಿಗೆ ಬಂದಿದ್ದಾನೆ. ಅಂದರೆ ಅಲ್ಲಿರುವವರ ಆತ್ಮಶಕ್ತಿ ಕುಂದಿರುವುದರಿಂದ ಅವ್ಯಕ್ತ ಆಕಾರ ಸ್ವರೂಪದಲ್ಲಿ ಇರುವ ಅವರು ಸ್ಥೂಲ ಯಾನಗಳನ್ನು ತಡೆಯಲು ಸಾಧ್ಯವಾಗುತ್ತಿಲ್ಲ. ಒಂದು ವೇಳೆ ಭಾರತದವರು ಸನಾತನಿಗಳು ಚಂದ್ರನ ಮೇಲೆ ಹೋಗಿ ಅಲ್ಲಿ ನೆಲೆಸಲು ನಿವೇಶನಗಳನ್ನು ಸ್ಥಾಪಿಸಲು ಪ್ರಯತ್ನ ಪಟ್ಟರೆ ಅವರಿಂದ ಇದು ಸಾಧ್ಯವಿದೆ. ಚಂದ್ರನ ಮೇಲೆ ಸೂಕ್ಷ್ಮದಲ್ಲಿರುವಂತಹ ಚಂದ್ರನ ಸಂಪೂರ್ಣ ಪರಿವಾರ ಹಾಗೂ ಪಿತೃ ಆತ್ಮಗಳೆಲ್ಲರೂ ವಿಧರ್ಮಿ ಆತ್ಮಗಳು ಅಲ್ಲೇನಾದರೂ ಹೋಗಿ ನಿವೇಶ ಸ್ಥಾಪನೆ ಮಾಡಲು ಹೊರಟರೆ ಅಲ್ಲಿಯ ಆತ್ಮರು ಇವರ ಪ್ರಯತ್ನವನ್ನು ಭಂಗಪಡಿಸುತ್ತಾರೆ. ಇಂದೇನು ನಾವು ಈ ಭೂಮಿಯ ಮೇಲೆ ಅನೇಕ ಮತ, ಪಂಥ, ಜಾತಿ, ಧರ್ಮಗಳನ್ನು ಕಾಣುತ್ತಿದ್ದೀವಿಯೋ ಸೂಕ್ಷ್ಮದಲ್ಲಿಯೂ ಸಹ ಈ ಎಲ್ಲವೂ ಕೂಡ ಇವೆ, ಅವರ ಯಾನಗಳೂ ಸಹ ಇವೆ ಎನ್ನುತ್ತಾರೆ ಬಾಪೂಜಿಯವರು. ಈ ಭೂಮಿಯ ಮೇಲೆ ನಡೆಯುತ್ತಿರುವಂತಹ ಜಾತಿ, ಮತ, ಪಂಥದ ಯುದ್ಧಗಳು, ಸಂಗ್ರಾಮಗಳೆಲ್ಲವೂ ಸೂಕ್ಷ್ಮ ಜಗತ್ತಿನವರೇ ಇಲ್ಲಿ ಮಾಡಿಸುತ್ತಿದ್ದಾರೆ. ಮಂಗಳ ಗ್ರಹದ ಬಗ್ಗೆ, ಚಂದ್ರನ ಬಗ್ಗೆ ಹಾಗೂ ಅನೇಕ ಧರ್ಮ, ಮತ, ಪಂಥಗಳೆಲ್ಲವೂ ಎಲ್ಲಿಂದ ಬಂದವು, ಹೇಗೆ ಬಂದವು ಎಂಬುದರ ಬಗ್ಗೆ ಬಾಪೂಜಿಯವರ ಅನೇಕ ವಿಡಿಯೋಗಳಿವೆ. ಅದನ್ನು ನೋಡಿ ವಿಸ್ತಾರವಾಗಿ ತಿಳಿದುಕೊಳ್ಳಬಹುದು. ಅನೇಕ ಮತ, ಪಂಥ, ಜಾತಿ, ಧರ್ಮದವರು ಕೆಲವರು ಗ್ಯಾಲಕ್ಸಿಗಳಿಂದ ಬಂದಿದ್ದಾರೆ. ಯೂನಿವರ್ಸ್ನಿಂದ, ಗ್ರೇಟ್ ಯೂನಿವರ್ಸ್ನಿಂದಲೂ ಸಹ ಬಂದಿದ್ದಾರೆ. ಇವರೆಲ್ಲರೂ ತಮ್ಮ ತಮ್ಮ ವಿಮಾನಗಳೊಂದಿಗೆ ಸೂಕ್ಷ್ಮ ಜಗತ್ತಿನಲ್ಲಿ ಬಂದು ಕೆಲವು ಆತ್ಮರು 100 ಕಿಲೋಮೀಟರ್, 200 ಕಿಲೋಮೀಟರ್, 500, 1000 ಕಿಲೋಮೀಟರ್ ಭೂಮಿಯಿಂದ ಮೇಲೆ ತಮ್ಮ ತಮ್ಮ ಯಾನಗಳನ್ನು ನಿಲ್ಲಿಸಿ ಭೂಮಿಯ ಮೇಲೆ ಅನೇಕ ಮತ, ಪಂಥ, ಧರ್ಮಗಳ ಸ್ಥಾಪನೆಯನ್ನು ಮಾಡುತ್ತಿದ್ದಾರೆ. ಎಲ್ಲರೂ ಸಂಪೂರ್ಣ ಈ ಭೂಮಿಯ ಮೇಲೆ ತಮ್ಮ ಆಳ್ವಿಕೆಯನ್ನು, ತಮ್ಮ ಶಾಸನವನ್ನು ನಡೆಸಲು ಬಯಸುತ್ತಿದ್ದಾರೆ. ಎಲ್ಲರೂ ಈ ಭೂಮಿಯನ್ನು ತಮ್ಮ ಕಂಟ್ರೋಲ್ನಲ್ಲಿ ಇಡಲು ಬಯಸುತ್ತಿದ್ದಾರೆ. ಸೂಕ್ಷ್ಮ ಜಗತ್ತಿನಲ್ಲಿರುವ ಎಲ್ಲ ಆತ್ಮರು ಆಕ್ರಮಣಕಾರಿ ಮೂಡ್ನಲ್ಲಿದ್ದಾರೆ. ಸೂಕ್ಷ್ಮ ಜಗತ್ತಿನಲ್ಲಿ ಏನು ಆಗುತ್ತಿದೆಯೋ ಅದುವೇ ಈ ಭೂಮಿಯ ಮೇಲೆ ಸಹ ನಡೆಯುತ್ತದೆ. ಸೂಕ್ಷ್ಮದಲ್ಲಿ ಆಗುವುದೆಲ್ಲವೂ ಸ್ಥೂಲದಲ್ಲಿ ನಡೆಯುತ್ತದೆ ಎಂದು ಬಾಪೂಜಿಯವರು ಮೊದಲಿನಿಂದಲೇ ಹೇಳುತ್ತಾ ಬಂದಿದ್ದಾರೆ. ಸೂಕ್ಷ್ಮ ಜಗತ್ತಿನಲ್ಲಿರುವ ವಿಮಾನಯಾನಗಳ ಮೇಲೂ ಸಹ ಆಕ್ರಮಣಗಳು ನಡೆಯುತ್ತಿವೆ. ಅಂದರೆ ಒಟ್ಟಾರೆ ಸೂಕ್ಷ್ಮ ಜಗತ್ತಿನಲ್ಲಿರುವ ಆತ್ಮಗಳೂ ಸಹ ಪರಸ್ಪರ ಯುದ್ಧಗಳನ್ನು ಮಾಡುತ್ತಿದ್ದಾರೆ. ತಮ್ಮ ಜಗತ್ತಿನಲ್ಲಿ ಅಲ್ಲಿ ಏನು ನಡೆಯುತ್ತಿದೆಯೋ ಅದನ್ನೇ ಈ ಭೂಮಿಯ ಮೇಲೆಯೂ ಸಹ ಮಾಡಲು ಬಯಸುತ್ತಿದ್ದಾರೆ ಹಾಗೂ ಮಾಡಿಸುತ್ತಿದ್ದಾರೆ. ಏಕೆಂದರೆ ಆ ಎಲ್ಲ ಆತ್ಮರು
ಈ ಸ್ಥೂಲ ಜಗತ್ತಿನ ಮೇಲೆ ತಮ್ಮ ನಿಯಂತ್ರಣವನ್ನು ಸಾಧಿಸಲು ಹವಣಿಸುತ್ತಿದ್ದಾರೆ. ಹೀಗಾಗಿ ಸೂಕ್ಷ್ಮದಲ್ಲಿ ನಡೆಯುವುದೆಲ್ಲವೂ ಸ್ಥೂಲದಲ್ಲಿ ನಡೆಯುತ್ತಿದೆ. ಸೂಕ್ಷ್ಮ ಜಗತ್ತಿನವರೇ ಸ್ಥೂಲ ಜಗತ್ತನ್ನು ಆಳುತ್ತಿದ್ದಾರೆ. ಗುರುಗ್ರಹ, ಮಂಗಳ, ಚಂದ್ರ, ಬುಧ ಗ್ರಹ, ಶುಕ್ರ ಗ್ರಹ, ಯಾವುದೇ ಗ್ರಹಗಳಿರಲಿ, ಸೂಕ್ಷ್ಮ ಜಗತ್ತಿನ ಆತ್ಮರು ಅಲ್ಲಿ ತಮ್ಮ ಧರ್ಮಗಳನ್ನು ಸ್ಥಾಪನೆ ಮಾಡಲು ಬಯಸುತ್ತಾರೆ. ಬೇರೆಯವರಿಗೆ ಅಲ್ಲಿ ನೆಲೆಸಲು ಬಿಡುವುದಿಲ್ಲ. ಉದಾಹರಣೆಗೆ ಶುಕ್ರ ಗ್ರಹದ ಮೇಲೆ ಶುಕ್ರದೇವನು ತನ್ನ ಪರಿವಾರದೊಂದಿಗೆ ವಾಸ ಮಾಡುತ್ತಿದ್ದಾನೆ. ಶುಕ್ರದೇವನು ತನ್ನ ನೆಲೆಯ ಮೇಲೆ ಬೇರೆ ಸೂಕ್ಷ್ಮ ಆತ್ಮರನ್ನು ನೆಲೆಸಲು ಬಿಡುವುದಿಲ್ಲ. ಅದರಂತೆ ಸೂರ್ಯನಲ್ಲಿ ಸೂರ್ಯನಾರಾಯಣ ತನ್ನ ಅಗ್ನಿ ತತ್ವದ ಶರೀರದಲ್ಲಿ ವಾಸ ಮಾಡುತ್ತಿದ್ದಾನೆ. ಅವನೊಂದಿಗೆ ಸಂಪೂರ್ಣ ಅವನ ಪರಿವಾರವೇ ಇದೆ. ಪ್ರತಿಯೊಂದು ಗ್ರಹದಲ್ಲಿ ಆಯಾ ಗ್ರಹದ ಆತ್ಮರು ವಾಸ ಮಾಡುತ್ತಿದ್ದಾರೆ. ಬೇರೆ ಗ್ರಹದ ಆತ್ಮರನ್ನು ತಮ್ಮ ಗ್ರಹಗಳಿಗೆ ಬರಲು ಬಿಡುವುದಿಲ್ಲ. ಎಲ್ಲ ಗ್ರಹಗಳಲ್ಲಿ ಅವರವರದೇ ಆತ್ಮಗಳು ವಾಸ ಮಾಡುತ್ತಿದ್ದಾರೆ. ಎಲ್ಲ ಗ್ರಹಗಳಲ್ಲಿಯೂ ಅವರದೇ ಆದ ಲೋಕಗಳು ಇವೆ. ಸೂಕ್ಷ್ಮದಲ್ಲಿ ಎಲ್ಲ ಗ್ರಹಗಳ ಮೇಲೂ ದೇವಿ ದೇವತೆಗಳು ವಾಸ ಮಾಡುತ್ತಿದ್ದಾರೆ. ಆದರೆ ಬೇರೆ ಗ್ರಹಗಳಿಂದ, ಗ್ಯಾಲಕ್ಸಿಗಳಿಂದ ಬಂದಂತಹ ಸೂಕ್ಷ್ಮ ಆತ್ಮರು ನಮ್ಮ ಎಲ್ಲ ಗ್ರಹಗಳ ಮೇಲೆ ಆಕ್ರಮಣವನ್ನು ಮಾಡಿದ್ದಾರೆ. ಹೀಗಾಗಿ ಅವರೆಲ್ಲರ ಶಕ್ತಿಯು ಕ್ಷೀಣವಾಗಿದೆ. ಇದರಿಂದಾಗಿ ಈಗ ಮಂಗಳ ಗ್ರಹದ ಮೇಲಂತೂ ಸಂಪೂರ್ಣವಾಗಿ ಕ್ರಿಶ್ಚಿಯನ್ನರ ಆಧಿಪತ್ಯವೇ ನಡೆಯುತ್ತಿದೆ. ಹೀಗಾಗಿ ಮಂಗಳನ ಮೇಲೆ ಎಲಾನ್ ಮಸ್ಕ್ ಹೋಗಬಹುದು, ಕ್ರಿಶ್ಚಿಯನ್ ಧರ್ಮದವರು ಹೋಗಬಹುದು ಎನ್ನುತ್ತಾರೆ ಬಾಪೂಜಿಯವರು. ನಮ್ಮ ನವಗ್ರಹಗಳಲ್ಲಿ ಬೇರೆ ಗ್ರಹಗಳಿಂದ ಬಂದಂಥವರು ಕಾಲನೈಸ್ ಮಾಡಬೇಕು ಅಂತಂದರೆ ಅಲ್ಲಿರುವಂತಹ ಸೂಕ್ಷ್ಮ ಆತ್ಮರು ಅಷ್ಟು ಸುಲಭವಾಗಿ ಅವರನ್ನು ಬಿಟ್ಟು ಕೊಡುವುದಿಲ್ಲ. ಬೇರೆಡೆ ಗ್ಯಾಲಕ್ಸಿಗಳಿಂದ, ಗ್ರಹಗಳಿಂದ ಬಂದಂತಹ ಸೂಕ್ಷ್ಮ ಆತ್ಮರು ತಮ್ಮ ಯಾನದಲ್ಲಿ ಭೂಮಿಯಿಂದ ಮೇಲೆ 500,000 ಕಿಲೋಮೀಟರ್ ಎತ್ತರದಲ್ಲಿ ನಿಂತಿದ್ದಾರೆ ಹಾಗೂ ಈ ಭೂಮಿಯ ಮೇಲೆ ಯುದ್ಧಗಳನ್ನು ಮಾಡಿಸಲು ಹವಣಿಸುತ್ತಿದ್ದಾರೆ. ಈ ರೀತಿ ಮಾಡಿ ವಿಧರ್ಮಿ ಆತ್ಮಗಳು ಈ ಭೂಮಿಯ ಮೇಲೆ ತಮ್ಮ ನಿಯಂತ್ರಣವನ್ನು ಸಾಧಿಸಲು ಬಯಸುತ್ತಿದ್ದಾರೆ. ಸನಾತನ ಧರ್ಮದಲ್ಲಿಯೂ ಸಹ 35,000 ಸಂಪ್ರದಾಯಗಳಿವೆ. ಕೆಲವರು ನಿರ್ಗುಣನ ಆರಾಧನೆ ಮಾಡಿದರೆ ಕೆಲವರು ಸಗುಣನ ಆರಾಧನೆ ಮಾಡುತ್ತಾರೆ. ಕೆಲವರು ತಮ್ಮ ತಮ್ಮ ಗುರುಗಳ ಆರಾಧನೆ ಮಾಡುತ್ತಾರೆ. ಹೀಗೆ ಅನೇಕ ಸಂಪ್ರದಾಯಗಳಿವೆ. ಈ ಎಲ್ಲ ಸಂಪ್ರದಾಯದವರು ಸಹ ಭೂಮಿಯಿಂದ ಮೇಲೆ ಅಂದರೆ 10 ಕಿಲೋಮೀಟರ್ ಮೇಲೆ ತಮ್ಮ ತಮ್ಮ ಗೋಳದಲ್ಲಿ ವಾಸ ಮಾಡುತ್ತಿದ್ದಾರೆ. ಉದಾಹರಣೆಗೆ ಸ್ವಾಮಿನಾರಾಯಣ ಸಂಪ್ರದಾಯದವರು ಭೂಮಿಯಿಂದ ಮೇಲೆ 10 ಕಿಲೋಮೀಟರ್ ಮೇಲೆ ಅವರ ಒಂದು ಗೋಳವಿದೆ. ಅದರಂತೆ ಕಬೀರ್ ಸಂಪ್ರದಾಯದವರು 10 ಕಿಲೋಮೀಟರ್ ಮೇಲೆ ಗೋಳದಲ್ಲಿದ್ದಾರೆ. ಜೈನ ಧರ್ಮದವರು 20 ಕಿಲೋಮೀಟರ್ ಮೇಲಿನ ಗೋಳದಲ್ಲಿದ್ದಾರೆ. 24 ತೀರ್ಥಂಕರರ ಗೋಳಗಳು ಮೇಲೆ ಸೂಕ್ಷ್ಮದಲ್ಲಿವೆ. ಇದರಂತೆ ಬೌದ್ಧ ಧರ್ಮದವರ ಗೋಳವು ಟಿಬೆಟ್ನ ಮೇಲೆ ಇದೆ. ಭೂಮಿಯಿಂದ ಕೇವಲ 3 ಕಿಲೋಮೀಟರ್ ಮೇಲೆ ಇದೆ ಎನ್ನುತ್ತಾರೆ ಬಾಪೂಜಿಯವರು. ಆದರೆ ಈಗ ಟಿಬೆಟ್ನಲ್ಲಿ ಇರುವಂತಹ ಅಂದರೆ ಸೂಕ್ಷ್ಮ ಜಗತ್ತಿನಲ್ಲಿ ಗೋಳದಲ್ಲಿರುವಂತಹ ಆತ್ಮರು ಈಗ ನಮ್ಮ ಜ್ಞಾನಗಂಜದಲ್ಲಿ ಬಂದು ಜ್ಞಾನವನ್ನು ಪಡೆಯುತ್ತಿದ್ದಾರೆ. ಜ್ಞಾನಗಂಜದಲ್ಲಿ ಅನೇಕ ಗೋಳಗಳಿವೆ. ಹಿಮಾಲಯದ ಮೇಲೆ ಇರುವಂತಹ ಈ ಗೋಳಗಳಲ್ಲಿ ಬೌದ್ಧ ಧರ್ಮದವರು ಬಂದು ಜ್ಞಾನವನ್ನು ಪಡೆಯುತ್ತಿದ್ದಾರೆ. ಅಲ್ಲದೆ ಇಲ್ಲಿ ನಮ್ಮ ಸನಾತನ ಧರ್ಮದವರು ಅಸಂಖ್ಯ ಸಂಖ್ಯೆಯಲ್ಲಿ ಈ ಗೋಳದಲ್ಲಿ ಉಳಿದುಕೊಂಡು ಜ್ಞಾನವನ್ನು ಪಡೆಯುತ್ತಿದ್ದಾರೆ. ಇಲ್ಲಿ ಜ್ಞಾನವನ್ನು ಪಡೆದುಕೊಂಡಂತಹ ಆತ್ಮರು ಆತ್ಮಶಕ್ತಿಯನ್ನು ವೃದ್ಧಿಸಿಕೊಂಡು ಇಲ್ಲಿಂದ ಸ್ವರ್ಗಲೋಕಕ್ಕೆ ಪ್ರಯಾಣ ಬೆಳೆಸುತ್ತಾರೆ. ಅಲ್ಲಿಂದ ಮುಂದೆ ವಿಷ್ಣುಪುರಿ, ಶಿವಪುರಿ, ಪರಂಧಾಮಕ್ಕೂ ಸಹ ಪ್ರಯಾಣವನ್ನು ಬೆಳೆಸುತ್ತಾರೆ. ಮಾನಸ ಸರೋವರದ ಮೇಲೆ ಕೈಲಾಸ ಪರ್ವತದಲ್ಲಿ ಶಿವನು ಪಾರ್ವತಿಯೊಂದಿಗೆ ತನ್ನ ಸಂಪೂರ್ಣ ಪರಿವಾರದೊಂದಿಗೆ ಅಲ್ಲಿ ವಾಸವಾಗಿದ್ದಾನೆ. ಎಲ್ಲ ಧರ್ಮದ ಸಂಸ್ಥಾಪಕರು ತಮ್ಮ ತಮ್ಮ ಗೋಳಗಳಲ್ಲಿ ಭೂಮಿಯಿಂದ ಮೇಲೆ ನೆಲೆಸಿದ್ದಾರೆ. ಹೀಗೆ ಮೇಲೆ ಇರುವಂತಹ ಧರ್ಮ ಸಂಸ್ಥಾಪಕರು ಬೇರೆ ಬೇರೆ ಸಂಪ್ರದಾಯದವರು ಭೂಮಿಯ ಮೇಲೆ ತಮ್ಮ ಆಧಿಪತ್ಯವನ್ನು ಸ್ಥಾಪಿಸಲು ಬಯಸುತ್ತಾರೆ.
ಏಲಿಯನ್ಸ್ಗಳು ಕೂಡ ಬೇರೆ ಗ್ರಹಗಳಿಂದ ಬಂದಿದ್ದಾರೆ, ಬೇರೆ ಗ್ಯಾಲಕ್ಸಿಗಳಿಂದ ಬಂದಿದ್ದಾರೆ. ಅವರು ಸಹ ತಮ್ಮ ತಮ್ಮ ಧರ್ಮ ಸಂಪ್ರದಾಯಗಳನ್ನು ಸ್ಥಾಪನೆ ಮಾಡಲು ಬಯಸುತ್ತಾರೆ. ನಮ್ಮ ದೇವಿ ದೇವತೆಗಳು ಸನಾತನ ಧರ್ಮ ಸ್ಥಾಪನೆ ಮಾಡಿದಂತಹವರು. ಇವರೆಲ್ಲರೂ ಬೇರೆ ಗ್ರಹಗಳಿಂದಲೇ ಬಂದಿದ್ದಾರೆ. ವಿಷ್ಣುಪುರಿಯಿಂದ ಬಂದವರು, ಶಿವಪುರಿಯಿಂದ ಬಂದವರು, ಕೆಲವರು ಪರಂಧಾಮದಿಂದಲೂ ಬಂದಿದ್ದಾರೆ. ಹೀಗೆ ಬೇರೆಡೆಯಿಂದ ಬಂದವರನ್ನು ನಾವು ಏಲಿಯನ್ಸ್ ಎಂದು ಕರೆಯಬಹುದು. ಸತ್ಯಯುಗದಲ್ಲಿ ಈ ಭೂಮಿಯ ಮೇಲೆ ಬಹಳ ಕಡಿಮೆ ಜನಸಂಖ್ಯೆ ಇದ್ದಿತ್ತು. ನಂತರ ತ್ರೇತಾಯುಗ, ದ್ವಾಪರ, ಕಲಿಯುಗ ಬರುತ್ತಾ ಜನಸಂಖ್ಯೆ ದುಪ್ಪಟ್ಟಾಗುತ್ತಾ ಹೋಗಿ ಕಲಿಯುಗದಲ್ಲಿ ಅಸಂಖ್ಯ ಜನಸಂಖ್ಯೆ ಹೆಚ್ಚುತ್ತಾ ಹೋಯಿತು. ಈ ಎಲ್ಲ ಆತ್ಮರು ಮೇಲಿನ ಲೋಕಗಳಿಂದ ಬರುತ್ತಾರೆ. ಸ್ವರ್ಗಲೋಕದಿಂದ, ಭುವರ್ಲೋಕದಿಂದ. ಅಲ್ಲಿ ಯಕ್ಷ, ಕಿನ್ನರ, ಗಾಂಧರ್ವ ಆತ್ಮರಿರುತ್ತಾರೆ. ಅವರೆಲ್ಲರೂ ಈ ಭೂಮಿಗೆ ಬರುತ್ತಿರುತ್ತಾರೆ. ಸ್ವರ್ಗದಿಂದ ದೇವತೆಗಳು ಬರುತ್ತಾರೆ. ಮಹರ್ಲೋಕದಿಂದ ದೊಡ್ಡ ದೊಡ್ಡ ಋಷಿ ಮುನಿಗಳು ಜ್ಞಾನವನ್ನು ನೀಡಲೆಂದು ಇಲ್ಲಿಗೆ ಬರುತ್ತಾರೆ. ಇದರ ನಂತರ ಮೇಲಿನ ಲೋಕದಲ್ಲಿ, ಅಂದರೆ ಜನಲೋಕದಲ್ಲಿ, ಸತ್ಯಲೋಕದಲ್ಲಿ, ಬ್ರಹ್ಮಪುರಿಯಲ್ಲಿ, ಶಿವಪುರಿ, ಪರಂಧಾಮ ಎಲ್ಲೆಡೆಯಿಂದಲೂ ಸಹ ಆತ್ಮರು ಭೂಮಿಗೆ ಬರುತ್ತಾರೆ. ಇಷ್ಟೇ ಅಲ್ಲದೆ ಅತಳ, ವಿತಳ, ಸುತಳ, ತಳಾತಳವೆಂಬ ಪಾತಾಳ ಲೋಕದಿಂದಲೂ ಸಹ ಅಸುರರು, ಮಹಾ ಅಸುರರು, ನಾಗದೇವತೆಗಳೂ ಸಹ ಭೂಮಿಗೆ ಬರುತ್ತಾರೆ. ನಾಗಲೋಕದಿಂದ ಬರುವವರು ಸರ್ಪದ ಜನ್ಮವನ್ನು ಪಡೆದು, ಮನುಷ್ಯ ಜನ್ಮವನ್ನು ಪಡೆದು ಸಹ ಬರುತ್ತಾರೆ. ಇದೆಲ್ಲವೂ ಸೂಕ್ಷ್ಮ ಜಗತ್ತಿನಲ್ಲಿ ನಡೆಯುವಂತಹ ಅತಿ ನಿಗೂಢ ರಹಸ್ಯವಾಗಿದೆ. ಮುಂದೆ ಬರಲಿರುವ ಸಮಯದಲ್ಲಿ ಬಹಳಷ್ಟು ನಾವು ನೋಡಬೇಕಿದೆ. ಭಯಂಕರ ದಿನಗಳು ಬರಲಿವೆ. ಈ ಸೂಕ್ಷ್ಮ ಆತ್ಮಗಳೇ ಮೂರನೆಯ ವಿಶ್ವ ಯುದ್ಧವನ್ನು ಮಾಡಿಸಲಿವೆ. ಈ ಭೂಮಿಯನ್ನು ಸಂಪೂರ್ಣ ನಾಶ ಮಾಡಲಿವೆ. ಭೂಮಿಯ ಮೇಲೆ ವಿನಾಶವಾದಾಗ ಕೇವಲ ಆತ್ಮಗಳು ಮಾತ್ರ ಉಳಿದುಕೊಳ್ಳಲಿವೆ. ಕೇವಲ ಜ್ಞಾನಿ ಆತ್ಮರು ಮಾತ್ರ ಉಳಿದುಕೊಳ್ಳುತ್ತಾರೆ. ಯಾರು ಆತ್ಮಜ್ಞಾನವನ್ನು ಪಡೆದು, ಬ್ರಹ್ಮಜ್ಞಾನವನ್ನು ಪಡೆದು, ಪರಮಶಾಂತಿಯಿಂದ ಸಂಪೂರ್ಣ ಮನೆಯ ವೈಬ್ರೇಷನನ್ನು ಬದಲಾಯಿಸುವರೋ, ಹಾಗೂ ತಮ್ಮ ಸೂಕ್ಷ್ಮ ಶರೀರ ಹಾಗೂ ಕಾರಣ ಶರೀರವನ್ನು ಪರಮಶಾಂತಿಯ ವೈಬ್ರೇಷನ್ನಿಂದ ತಮ್ಮ ಆತ್ಮನನ್ನು ಚಾರ್ಜ್ ಮಾಡಿಕೊಳ್ಳುವರೋ, ಅಂತಹ ಆತ್ಮರಿಗೆ ಮಾತ್ರ ಶಾಂತಿ ಸಿಗಲಿದೆ. ಉಳಿದೆಲ್ಲ ಆತ್ಮರು ವಿನಾಶದ ತಾಂಡವ ಲೀಲೆಯಲ್ಲಿ ಭಸ್ಮವಾಗುವರು. ಇದೆಲ್ಲವೂ ಮುಂದೆ ಬರಲಿರುವ ದಿನಗಳಲ್ಲಿ ಸೂಕ್ಷ್ಮ ಜಗತ್ತಿನವರು ಮಾಡಿಸಲಿದ್ದಾರೆ. ಪರಂ ಶಾಂತಿ, ಬೇಹದ್ ಕಿ ಪರಂ ಮಹಾಶಾಂತಿ. बेहद की परम शांति सोचो, बोलो परम शांति. Join us daily for our morning live meditation, Monday to Saturday, 5:30 to 6:30 a.m. Join us daily for live meditation, 10 p.m. to 11 p.m. on YouTube Live. Subscribe now. Website www.paramshanti.org. Email us anand@paramshanti.org. Like, share, subscribe. Join today. बेहद की परम शांति सो